ಸರ್ಕಾರಕ್ ಮನವಿ ಮಾಡಿ ಸಾಕಾಗ್ಯಾನ ಬಿಟ್ಟು ನಾ ಬೇರೆ ಜಾಬ್ ಕೊಂಟೇನಿ ಇವಾಗ. ಮೆಸ್ ಧಾರವಾಡದಾಗ ಬಾಳ ಕೆಟ್ಟ ಹೊಲಸದರಿ. ಯಾವ್ದು ಲೈಕ್ ನೋಟಿಫಿಕೇಶನ್ಸ್ ಯಾವ ಇಲ್ಲ ಅಂತಂದ್ ಹೇಳಿ ರಿಟರ್ನ್ ಹೋಗಿ ನಾನು ನಮ್ ಇರೋ ಸಿಚುವೇಶನ್ ನೋಡಿರ ಹೊರಗಲ್ರಿ ಒಂದೊಂದ್ಸಲ ಮೆಸ್ನಾಗನು ಊಟ ಮಾಡಲ್ಲ ಹಂಗೈ ಸಿಚುವೇಶನ್. ಇವ್ರ ಅಣ್ಣಗಳು ದೇವ್ರಂತ ಮನುಷ್ಯರು ಅಣ್ಣ ಹಾಕವ್ರ ಇವ್ರೆಲ್ಲ. ₹7 ಟೀ ಇವಾಗ 7,7,500 7,7,500 ರೂಪಾಯಿ ಆಕೈತಿ. ಈ ಬುಕ್ಸ್ ಹೆಚ್ಚು ಖರ್ಚು ಮಾಡತ್ತಾರ ಅಥವಾ ಟೀ ಕುಡಿಯಕ್ ಹೆಚ್ಚು ಖರ್ಚು ಮಾಡತ್ತಾರೆ. ನಮ್ಮ ಹೆಣ್ಮಕ್ಳು ಯಾರು ಕೂಡ ವಿಡಿಯೋದಾಗ ಬರಕ್ ಇಷ್ಟ ಪಡ್ತಿಲ್ಲ. ಏನಿಲ್ಲ ಮನ್ಯಾಗ ಕಷ್ಟ ಇರ್ತೈತಿ ಅವ ಅಪ್ಪಂದ, ಅದಕ್ಕೆ ಇಲ್ಲಿ ದುಡ್ಡು ಸಾಲ್ತಿರಲ್ಲ. ಒಂದ್ 4,000-3,000 ಅಷ್ಟ ಕೊಡ್ತಿರ್ತಾರ ಮನ್ಯಾಗ, ಉಳ್ಕೆಂದೆಲ್ಲ ಇಲ್ಲೇ ಸಂಪಾದನೆ ಮಾಡ್ಕೊಂಡು ಓದ್ತಿರ್ತಾರೆ. ಅಲ್ಲ ಜಸ್ಟ್ ಇದೊಂದು ಒಬ್ಬ ಸ್ಪರ್ಧಾರ್ಥಿ ಮಾತಲ್ಲ. ಈಗ ಒಬ್ರು ನಮ್ ಕಣ್ಣಿಗೆ ಏನೋ ಕಾಣಿಸಿರ್ಬೋದು, ಈ ತರ ಸಾಕಷ್ಟು ಸ್ಪರ್ಧಾರ್ಥಿಗಳು ಅದಾರ. ನಮಸ್ಕಾರ. ಇವತ್ತಿನ ಒಂದು ಈ ವಿಡಿಯೋದಾಗ ನಮ್ಮ ಧಾರವಾಡದಾಗ ಸ್ಪರ್ಧಾರ್ಥಿಗಳಿಗೆ ಒಂದು ತಿಂಗಳಿಗೆ ಎಷ್ಟು ಖರ್ಚಾಕೈತಿ, 3,000, 5,000 ಅಥವಾ ಅದಕ್ಕಿಂತ ಜಾಸ್ತಿ ಏನ್ ಅವ್ರ ಮನೆ ಕಳ್ಸಿರುವಂತಹ ದುಡ್ಡು ಅವ್ರಿಗೆ ಸಾಕಾಗತ್ತೈತೋ ಇಲ್ಲ ಪಾರ್ಟ್ ಟೈಮ್ ಕೆಲಸ ಏನಾದ್ರು ಮಾಡತಾರ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮ್ಮ ಸ್ಪರ್ಧಾರ್ಥಿಗಳ ಬಾಯಲ್ಲಿನ ಈ ಒಂದು ವಿಡಿಯೋದಾಗ ನೋಡುನು ಬರ್ರಿ. ನಮಸ್ಕಾರ. ಅಲ್ಲಿ ಒಂದು ಗುಂಪು ಬರತೈತಿ, ಅವರಿಂದ ಕೇಳೋನು ಎಷ್ಟು ಖರ್ಚು ಮಾಡ್ತಾರ ಅಂತೇಳಿ. ಬರ್ರಿ ಅಣ್ಣ. ನಮಸ್ತೆ ರೀ. ನಮಸ್ಕಾರ. ಸೊ ನೀವ ಒಂದು ತಿಂಗಳಿಗೆ ಧಾರವಾಡದಾಗ ಎಷ್ಟು ಖರ್ಚು ಮಾಡ್ತೀರಿ? 5,000 ರಿಂದ 5,000 ಸರ್. 6,000. ರೂಮ್ ರೆಂಟ್ಗೆ ರೀ 1,800. ಆಮೇಲೆ ಲೈಬ್ರರಿ ಫೀಸ್ ರೀ 700. ಮತ್ತ ಸ್ಪೆಷಲ್ ಏನೇನ್ ಖರ್ಚು ಮಾಡ್ತೀರಿ ನೀವು? ಚಾ ಕುಡಿಯಾಕ. ಓ ನನ್ನ ಅಣ್ಣ ನೀ ಪ್ರೀತಿಯ ಸಾಗರ. ಸೊ ಇಲ್ಲಿ ಕೂಡ ನಮ್ಮ ಸ್ಪರ್ಧಾರ್ಥಿಗಳ ಒಂದು ಗುಂಪು ಐತಿ. ಅವ್ರ ಮಂತ್ಲಿಗೆ ಒಂದು ಎಷ್ಟು ಖರ್ಚು ಮಾಡ್ತಾರ ಅಂತೇಳಿ ಅವ್ರ ಬಾಯಿಂದ ಕೇಳೋಣ. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ ಎಲ್ಲರೂ ಸೇರಿಸಿ ನೀವು ಯಾವ ಡಿಸ್ಟ್ರಿಕ್ಟ್ ಬಂದರಿ? ಇಲ್ಲಿ ಕೂತಂತಹ 5 ಹುಲಿಗಳು ಏನದಾರಲ್ಲ, ಇವರೆಲ್ಲ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ದಿಂದ ಬಂದಾರು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಣ್ಣ ನೀವು ಎಲ್ಲರೂ ಓವರ್ ಅಲ್ಲ ಒಂದು ಮಂತಿಗೆ ಎಷ್ಟು ರೂಪಾಯಿ ಖರ್ಚು ಮಾಡತ್ತಾರೆ ಅಣ್ಣ? 6,000-7,000. 6,000-7,000. ಅಣ್ಣ ನೀವು 7,000. ನೀವು 6,000. ಎಲ್ರು ಅಷ್ಟೇ 6,000-7,000 ರೂಪಾಯಿ. ಅಲ್ಲಿಂದ ನಾವು ಕೇಳ್ತಾ ಇದೀವಿ ಅಣ್ಣ, ಸ್ವಲ್ಪ ಜಾಗ ಬಿಡ್ರೆ ನಾವು ಜರ್ಕೊಂತೀನಿ. ಅಲ್ಲಿಂದ ನಾವು ಏನ್ ಕೇಳ್ತಾ ಬರತ್ತಾ ಇದೀವಲ್ಲ, ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಕೂಡ 6,000-7,000 ರೂಪಾಯಿ ಖರ್ಚು ಮಾಡತ್ತಾರ. ಇನ್ನು ಇದನ್ನ ಡಿವೈಡ್ ಮಾಡಿ ಎಷ್ಟೆಷ್ಟು ಖರ್ಚು ಮಾಡತ್ತಾರ ಒಂದು ಅಂದಾಜಿಂದ ನೋಡ್ರ. ಅಣ್ಣ ಮೆಸ್ಗೆ ಎಷ್ಟು ಖರ್ಚು ಮಾಡ್ತೀರ ಅಣ್ಣ? 2,700 ರೂಪಾಯಿ. 2,700. ಅಣ್ಣ ರೂಮಿಗೆ 1700 1800 ಅದಾವ. 1700-1800. ಅಣ್ಣ ನೀವು ಬಂದ್ಬಿಟ್ಟು ಲೈಬ್ರರಿಗೆ ಎಷ್ಟು ಖರ್ಚು ಮಾಡ್ತೀರಿ? ಈಗ 600 ಇದೇನೈತಲ್ಲ, ಇದು ಶ್ರೀನಗರದಾಗ ಐತಿ. ಇನ್ನು ಸಪ್ತಾಪುರ್ ಜಯನಗರದಾಗ ನೋಡ್ರ ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ 700 ರೂಪಾಯಿ ಅದಾವ. ಇನ್ನ ಇದಷ್ಟ ಅಲ್ಲನ ಎಷ್ಟ ಖರ್ಚು ಅದ ಹೇಳಿದವಲ್ಲ, ಟೀ ಖರ್ಚು. ಅಣ್ಣ ಟೀಗೆ ಅಣ್ಣ ನೀವಣ್ಣ ಟೀಗೆ ಎಷ್ಟು ಖರ್ಚು ಮಾಡ್ತೀರಿ ಅಣ್ಣ? ಟೀಗೆ 1,000. ಈ ಅಣ್ಣಂದ 600 ರೂಪಾಯಿ ಹೋಗತ್ತ, ಆ ಅಣ್ಣಂದ 1,000 ರೂಪಾಯಿ ಹೋಗತ್ತ. ಟೀ ಖರ್ಚು ಅಷ್ಟ ಮಾತಾಡ್ತಿರೋದು. ಯಾಕಂದ್ರ ಈ ಟೀ ಮಾತ್ರ ನಾವು ಸತ್ರು ಬಿಡಂಗಿಲ್ರಿ. ಸತ್ ಮೇಲೆ ಕೂಡ ನಮ್ ಹೆಣದ ಮೇಲೆ ಟೀನ ತಂದಿಡ್ಬೇಕು ಅವ್ರು. ಅಣ್ಣ ಜೆರಾಕ್ಸ್ ಪಿಜ್ಜಾ, ಬುಕ್ಸ್ ಪಿಜ್ಜಾ ಎಷ್ಟು ಖರ್ಚು ಮಾಡ್ತೀರ ಅಣ್ಣ? ಅರೌಂಡ್ 500. 500 ವಿತ್ ಮ್ಯಾಗಝಿನ್ಸ್, ಜೆರಾಕ್ಸ್. ಅಂದ್ರ ಇದು ಏನ್ ನಾವು ಬುಕ್ಸ್ ಇರ್ತೀವಲ್ಲ ಕಾಂಪಿಟೇಟಿವ್ ಓದ್ಬೇಕಾದ್ರೆ ಒಂದ್ ಟೈಮ್ ಬೈ ಮಾಡ್ಕೊಂಡಿರ್ತೀವಿ. ಯಾವ್ದಾದ್ರು ಒಂದು ಆಥರ್ ಬುಕ್ ಆಗಿರ್ಬೋದು, ಬೇಸಿಕ್ ಬುಕ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ. ಈ 500 ರೂಪಾಯಿ ಖರ್ಚು ಆಗೋದೇನೈತಲ್ಲ, ಮಂತ್ಲಿ ಮ್ಯಾಗಝಿನ್ ಗಳು ತಗೋತಾರ್ರಿ, ಪೆನ್ಗಳು ಬೇಕು, ರಫ್ ಹಾಳೆಗಳು ಬೇಕ್ರಿ ಲೆಕ್ಕದ ಬಿಡ್ಸಕ್ ಆಗ್ಬೇಕಾದ್ರ. ಇನ್ನು ಬುಕ್ಸ್ ಗಳು ಬೇಕಾಗ್ತಾವ ಒಂದಿಷ್ಟು. ಇವಕ್ಕೆ ಏನೈತಲ್ಲ 500 ರೂಪಾಯಿವರೆಗೂ ಖರ್ಚಾಕೈತಿ ಅಂತ. ನೀವು ಮನೆಯಿಂದ ಹಾಕೊಂಡು ನಿಮ್ ಪೇರೆಂಟ್ಸ್ ಏನ್ ದುಡ್ಡು ಹಾಕ್ತಾರಲ್ಲ, ಆ ದುಡ್ಡು ಸಾಕಾಗತ್ತೈತಿ. ಅದು ಪಾರ್ಟ್ ಟೈಮ್ ಕೆಲಸ ಏನಾದ್ರು ಮಾಡತ್ತಾರೆ? ಪಾರ್ಟ್ ಟೈಮ್ ಏನ್ ಮಾಡಿಲ್ಲ ಹಾಕಾಗದಾರ. ಇನ್ನು ಮನೆ ಎಷ್ಟು ವರ್ಷ ಆಯ್ತಾನ ಬಂದ? 3 ವರ್ಷ ಆಯ್ತು. 3 ವರ್ಷ ಆಯ್ತು. ಮನ್ಯಾಗ ದುಡ್ಡು ಹಾಕತ್ತಾರ, ಖುಷಿ ಆಗ್ತದ ನೋಡ್ರಿ. 7,000-8,000 ರೂಪಾಯಿ ಖರ್ಚಾಗತ್ತೈತಿ ಅಂದ್ರೂ ಮನ್ಯಾಗ ದುಡ್ಡು ಕೊಟ್ಟ ಕಲ್ಸಾತಾರ ಅಂದ್ರ ಹೆಮ್ಮೆ ಆಗ್ತದ. ಅದ್ರ ಪ್ರಕಾರ ಬೇಗ ನೋಟಿಫಿಕೇಶನ್ ಗಳು ಆದ್ರ ಬಹಳ ಹೆಲ್ಪ್ ಆಕೈತಿ. ಅಣ್ಣ ಇವಾಗ ಜಾಸ್ತಿ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಇದ್ರ ಪ್ರಕಾರ ನಿಮ್ಗೆ ಏನಾದ್ರು ಒಂದು ಸರ್ಕಾರಕ್ಕೆ ಮನವಿ ಐತೇನ್ರಿ? ಸರ್ಕಾರಕ್ ಮನವಿ ಮಾಡಿ ಸಾಕಾಗ್ಯಾನ ಬಿಟ್ಟು ನಾ ಬೇರೆ ಜಾಬ್ ಕೊಂಟೇನಿ ಇವಾಗ. ಓದೋದ್ ಬಿಟ್ಟ BRTS ಒಳಗ ಕೆಲ್ಸ ಕೊಂಟೇವಣ. ಇಲ್ಲಿ ಕಾಲ್ಫಾರ್ಮ್ ಆಗ್ಲಾರ್ದಕ್ಕೆ ಮತ್ತೇನ್ ಮಾಡುದು, ಮನ್ಯಾಗ ಎಷ್ಟ್ ಐತೆ ದುಡ್ಡು ಹಾಕ್ತಾರ. ಅದ್ರ ಸಲ ಬೇರೆ ಕಡೆ ಜಾಬ್ ನೋಡ್ಕೊಂಡ್ ಹೊಂಟಿವಣ. ಈಗ ಕಾಲ್ಫಾರ್ಮ್ ಮಾಡ್ಬೇಕಿತ್ತಾನ, ಆದ್ರ ಗೌರ್ಮೆಂಟ್ ದವ್ರ ಅವ್ರನ್ನೇ ಪ್ರೀ ಬೇಸ ಆದಾಯ ಅನ್ಕೊಂಡ್ ಕಚ್ಚಾಟ್ ಮಾಡ್ಕೊಂಡ್ ಕುರ್ಚಿ ಗದ್ಲ ಆದಾಯ ಅವ್ರದೇನೆ ಸಹಾಯಕತ್ತಾರ. ಇನ್ ವಿದ್ಯಾರ್ಥಿಗಳದ ಮತ್ತೆ ಓದವ್ರದ ನೋಡ್ಬೇಕಿತ್ತ, ಬಟ್ ನೋಡಾಕತ್ತಿಲ್ಲ. ಅದ ಒಂದು ವಿಷಯ ಅದ, ಏನ್ ಮಾಡಕ. ಅಣ್ಣ ಈ ಪಾರ್ಟ್ ಟೈಮ್ ಕೆಲಸ ಮಾಡ್ತಿರ್ತಾರಲ್ಲ, ಇವಾಗ ಓದಕ್ ಬಂದಾಗ ಮನ್ಯಾಗ ಕೊಟ್ಟಿರುವಂತ ದುಡ್ಡು ಸಾಕಾಗ್ತಿಲ್ಲಲ್ಲ, ಆ ಪಾರ್ಟ್ ಟೈಮ್ ಕೆಲಸ ಮಾಡೋರ್ ಬಗ್ಗೆ ನಿಮ್ ಅನ್ಸಿಕೆನ? ಏನಿಲ್ಲ ಮನ್ಯಾಗ ಕಷ್ಟ ಇರ್ತೈತಿ ಅವ ಅಪ್ಪಂದ, ಅದಕ್ಕೆ ಇಲ್ಲಿ ದುಡ್ಡು ಸಾಲ್ತಿರಲ್ಲ. ಒಂದ್ 4,000-3,000 ಅಷ್ಟ ಕೊಡ್ತಿರ್ತಾರ ಮನ್ಯಾಗ, ಉಳ್ಕೆಂದೆಲ್ಲ ಇಲ್ಲೇ ಸಂಪಾದನೆ ಮಾಡ್ಕೊಂಡು ಓದ್ತಿರ್ತಾರ. ಅವ್ರು ಒಂಥರ ಸಫರಿಂಗ್ ಅವ್ರದ್ದು ಜೀವನ. ಆಗಿ ಐ ಥಿಂಕ್ ಅಲ್ಲಿ ಒಂದು ಸ್ಪರ್ಧಾರ್ಥಿಗಳ ಗುಂಪು ನಿಂತೈತಿ. ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ರೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡಬಹುದು ಅವರಿಂದ ಕೇಳೋಣ ಬರ್ರಿ. ಅಣ್ಣ ನಮಸ್ತೆ ಅಣ್ಣ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇವೆಲ್ಲ ಸ್ಪರ್ಧಾರ್ಥಿಗಳಲ್ರಿ? ಯಾವ್ರಿಂದ ಬಂದ್ರಿ ಅಣ್ಣ? ಕೊಪ್ಪಳ ಡಿಸ್ಟ್ರಿಕ್ಟ್. ಅಣ್ಣ ನಾವೊಂದು 6 ಜನ ಅದಿರಿ. ನೀವು 6 ಜನ ಕೂಡ್ರಿ ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಮಾಡಬಹುದು ಅಣ್ಣ ಇಲ್ಲಿ ಧಾರವಾಡದಾಗ?
ಒಂದ್ ಮಿನಿಮಮ್ ಅಂದ್ರೆ ಒಂದ್ 5,500-6,000-7,000 ತನಕ ಬೇಕ್ರಿ ನಿಮಗ್ರಿ. ಅಲ್ಲ ನೀವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ರೆ ಎಷ್ಟರವರೆಗೂ ಖರ್ಚು ಮಾಡ್ಬೋದ್ರಿ? ಅಂದ್ರ ಯಾವ ತರ ಅಂದ್ರ ಒಬ್ಬರಿಗೆ ಏನಾದ್ರೂ ಸ್ವಲ್ಪ ಬೋರ್ ಆಗಿ ಎಲ್ಲಾದ್ರೂ ಹೊರಗೆ ತಿರುಗಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಹೊರಗ ಈಗ ನಮ್ ಇರೋ ಸಿಚುವೇಶನ್ ನೋಡಿರ ಹೊರಗಲ್ರಿ ಒಂದೊಂದ್ಸಲ ಮೇಸ್ನಾಗ ಊಟ ಮಾಡಲ್ಲ ಹಂಗೈ ಸಿಚುವೇಶನ್. ಹೊರಗಂದ್ರ ವೀಕ್ಲಿ ಏನ್ ಹೋಗಲ್ಲ, ಮಂತ್ಲಿ ಒನ್ ಟೈಮ್ ಯಾವಾಗ ಹೋಗ್ತಿರ್ತೀವಿ ಅಷ್ಟೇ. ಈ ಚಿಕನ್ ಮಾಡೋದು ಈ ತರ ಪಾರ್ಟಿ ಸಣ್ಣ ಪುಟ್ಟ ಏನಾರ ಮಾಡ್ತಿರ್ತೀವಿ, ಅದ್ ಜಾಸ್ತಿ ಹೋಗಕ್ ಆಗಲ್ಲ. ಇನ್ನೊಂದ್ರಿ ಚಿಕನ್ ಪಾರ್ಟಿ ಅಂತೂ ಮರ್ಯಾಂಗಿಲ್ಲ. ಯಾಕಂದ್ರೆ ನಮ್ಮ ಸ್ಪರ್ಧಾರ್ಥಿಗಳಿಗೆ ಅದೊಂದು ಹಬ್ಬ ಇರ್ಬೇಕ. ಒಂದ್ಸಲ ಏನಾದ್ರು ನಾವು ಚಿಕನ್ ಪಾರ್ಟಿ ಮಾಡಕ್ ಕೂತೀವಿ ಅಂದ್ರ ಅದೊಂದು ಮಸ್ತ್ ಎಂಟರ್ಟೈನ್ಮೆಂಟ್ ಅಂದ್ರೆ ನಮ್ಮ ಸ್ಪರ್ಧಾರ್ಥಿಗಳು ಅದ. ಅಣ್ಣ ಚಿಕನ್ ಪಾರ್ಟಿ ಮಾಡಿದಾಗ ಎಷ್ಟು ಖರ್ಚು ಮಾಡ್ತೀರಿ ಅಣ್ಣ? ಒಂದ್ ಎಲ್ರಿಗೂ ಒಂದ್ 100-120 ಹಿಂಗ ಪಟ್ಟಿ ಪಾರ್ಟಿ ರೀ. ಹೌದೌದು, ಬಹಳ ಖುಷಿಯಿಂದ ಮಾಡ್ತೀವಿ. ಅದೊಂದ್ ನಮ್ಗೊಂಥರ ಹಬ್ಬ ತರ ಮಾಡ್ತೀವಿ. ಅದೊಂದು ನಮ್ಗ್ ಖುಷಿ ವಿಚಾರ. ಇಷ್ಟು ಜನದಾಗ ನಿಮ್ಮಲ್ಲಿ ಕುಕ್ ಯಾರ? ಕುಕ್ ಅಂದ್ರ ಇಲ್ಲ 1 2 ಸರ ಒಳ್ಳೆ ಕುಕ್ ನೋಡ್ರಿ ಇವ್ರಿಬ್ರ. ಅಣ್ಣ ಉಪ್ಪಾಕ್ತಾನ, ಅಣ್ಣ ಖಾರ ಜಾಸ್ತಿ ಕಾಂಟ್ರಿಬ್ಯೂಷನ್ ಇವ್ರಿಬ್ರದ ಐತ್ ನೋಡ್ರಿ ಸರ್. ಇವ್ರ ಅಣ್ಣಗಳು ದೇವ್ರಂತ ಮನುಷ್ಯರು, ಅಣ್ಣ ಅಕ್ಕವ್ರು ಇವರೆಲ್ಲ. ನಮ್ಮ ಹುಡ್ಗ ಕಣ್ರಿ, ನನ್ನ ಅಣ್ಣಯಿಂದ ಬಾಸ್ ಅಣ್ಣ ಎಷ್ಟು ಖರ್ಚಾಗ್ಬೋದಣ್ಣ ಒಂದ್ ಪಾರ್ಟಿ ಮಾಡಕ್ ಕೂತ್ರಿ ಅಂದ್ರೆ ನೀವು? ಆಲ್ಮೋಸ್ಟ್ ಎಲ್ಲಾರು ಕೂಡಿ ಮಾಡಿದ್ರ 1,000 ರೂಪಾಯಿ ಹೋಗೈತಿ. ಬಟ್ ಒಬ್ರವ್ರು ಮಾಡಿದ್ರ ಮಿನಿಮಮ್ ಬಾಳ ಆಗ್ತಿ 150 ರೂಪಾಯಿ ಹೋಗೈತಣ್ಣ. ಒಬ್ಬೊಬ್ರವ್ರಿಗೆ 150 ರೂಪಾಯಿವರೆಗೂ ಖರ್ಚು ಬರ್ತೈತಿ. ಇದನ್ನು ಇನ್ಕ್ಲೂಡ್ ಮಾಡ್ಕೋರಿ ಅದೇನೋ ಒಂದು 7,000 ರೂಪಾಯಿ 8,000 ರೂಪಾಯಿ ಖರ್ಚು ಆಕೈತಲ್ಲ, ಅದ್ರೊಳಗೆ 150 ರೂಪಾಯಿ ಕೂಡ ಪ್ಲೇಸ್ ಮಾಡ್ಕೋಬಹುದು. ಯಾಕಂದ್ರೆ ಅಣ್ಣ ಮೆಸ್ ಊಟದ ಬಗ್ಗೆ ಏನ್ ಹೇಳ್ತೀರಿ ನೀವು ಇಲ್ಲಿ? ಮೆಸ್ ಧಾರವಾಡದಾಗ ಬಾಳ ಕೆಟ್ಟ ಹೊಲಸದರಿ. ಕೆಲವೊಂದ್ ಮೆಸ್ ಪರವಾಗಿಲ್ಲ, ಚೆನ್ನಾಗ್ ಕೊಡ್ತಾರ. ಕೆಲವ್ರು ಕೊಟ್ಟಿರೋ ದುಡ್ಡಿಗೆ ಇನ್ನೂ ಚೆನ್ನಾಗಿ ಕ್ವಾಲಿಟಿ ಫುಡ್ ಮೇಂಟೈನ್ ಮಾಡೋದು ಅನ್ಸುತ್ತ. ಬಟ್ ಕೆಲವೊಂದ್ ಕಡೆ ಒಳ್ಳೆ ಮೆಸ್ ಅದ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಕೆಲವೊಂದಷ್ಟು ಇನ್ನೂ ಸ್ವಲ್ಪ ಏನೋ ಚೇಂಜಸ್ ಮಾಡ್ಕೋಬೇಕು ಮೆಸ್ ಸರ್. ಕೆಲವು ಸಲ ಬೇಜಾರಾಗತ್ತ, ಇಷ್ಟು ದುಡ್ಡು ಕೊಟ್ಟನ ಇಂತ ಊಟ ತಿನ್ನೋದು ಬಹಳ ಬೇಜಾರ್ ಅನ್ಸ. ಅದೊಂದು ಬಹಳ ಕೆಟ್ಟ ಸಂಗತಿ ಅದು. ಅಣ್ಣ ಎಲ್ರು ಮನ್ಯಾಗ ದುಡ್ಡು ಹಾಕತಾರ ಅಥವಾ ಪಾರ್ಟ್ ಟೈಮ್ ಕೆಲಸದ ಏನಾದ್ರು ಮಾಡತಾರ ನೀವು? ಈ ಎಲ್ರ ಮನ್ಯಾಗ ಹಾಕ್ತಾರೆ ಆಲ್ಮೋಸ್ಟ್. ಯಾರ ಪಾರ್ಟ್ ಟೈಮ್ ಮಾಡ್ತೀರ ಅಣ್ಣ? ಅಣ್ಣ ಏನ್ರಿ ಒಂದು ಪಾರ್ಟ್ ಟೈಮ್ ನೀವು ಕೆಲಸ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಾಡ್ತೀರಿ? ಬೆಳಗ್ಗೆ 9:00 4 ಗಂಟೆ. ಬೆಳಗ್ಗೆ 9:00 4 ಗಂಟೆ. ಎಷ್ಟು ಪೇಮೆಂಟ್ ಎಷ್ಟು? 6,000 ಐತನ. 6,000 ರೂಪಾಯಿ ಮನ್ಯಾಗ ದುಡ್ಡನ? ಮನೆ ದುಡ್ಡು ಹಾಕ್ತಾರನ. ಆದ್ರೆ ನಾನು ಮನೆ ಪರಿಸ್ಥಿತಿ ನೋಡಿ ನಾನು ಹೊರಗೆ ನೋಡ್ತಿದ್ದೆ. ಪಾರ್ಟ್ ಟೈಮ್ ಕೆಲಸ ಮಾಡಿದಾಗ ಒಂದು 6,000 ರೂಪಾಯಿ ಸಿಗ್ತೈತಿ ಅಂತ. ಆ 6,000 ರೂಪಾಯಿದಾಗ ಸ್ವಲ್ಪ ಏನೋ ಲೈಬ್ರರಿ ಫೀಸ್, ಮೆಸ್ ಫೀಸ್ ಇದೆಲ್ಲ ಹೋಗ್ಬೋದು. ಎಕ್ಸ್ಟ್ರಾ ದುಡ್ಡ ಮನ್ಯಾಗ ಸುದಕ್ಕೂ ಹಾಕ್ತಾರಂತ, ಅದಕ್ಕೂ ಕೂಡ ನಾವು ಮೆಚ್ಚುಗೆ ಕೊಡಬಹುದು. ಅಣ್ಣ ಎಷ್ಟು ವರ್ಷ ಆಯ್ತು ಧಾರವಾಡಕ್ಕೆ ಬಂದ್ ನೀವು? ನಾನು 2ನೇ ವರ್ಷ 3 ವರ್ಷ ಆಯ್ತು. 3ನೇ ವರ್ಷ ಸ್ಟಾರ್ಟ್ ಆಯ್ತು ಅಣ್ಣ. ಆದಷ್ಟು ಬೇಗ ನಿಮ್ಗೆ ಒಂದು ಜಾಬ್ ಸಿಗ್ಲಿ ಅಣ್ಣ. ಕಾಲ್ಫಾರ್ಮ್ಗಳು ಆಗ್ತಾ ಇಲ್ಲಲ್ಲ, ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಏನ್ ಹೇಳಿದ್ರಿ, ಓದಿ ಸಾಕಾಗೈತಿ, ಓದಾಕು ಮಾಡಿಸ್ಬಾರ. ಶೀಘ್ರದಲ್ಲಿ 1 ವಾರದಲ್ಲಿ ನೋಟಿಫಿಕೇಶನ್ ಆಯ್ತು, ಶೀಘ್ರದಲ್ಲಿ ಆಗುತ್ತೆ. ಅತಿ ಶೀಘ್ರದಲ್ಲಿ ಗೊತ್ತಿಲ್ಲ. ಇವ್ 2 ವರ್ಡ್ಗಳು ನಮ್ಮ ಸ್ಪರ್ಧಾರ್ಥಿಗಳು ಜೀವನದಾಗ ಮರ್ಯಾಂಗಿಲ್ಲ. ಯಾಕಂದ್ರ ಅವ್ 2 ವರ್ಡ್ಗಳು ಎದಕ್ ನಮ್ಮ ಮರ್ಯಾಕ್ ಆಗಂಗಿಲ್ಲ ಅಂತೇಳಿ ನಿಮ್ಗೆ ಗೊತ್ತಿರ್ತೈತಿ. ಅಣ್ಣ ನೀವು ಏನ್ ಹೇಳ್ತೀರಾ ಅದ್ರ ಬಗ್ಗೆ ನೀವು? ಇಲ್ರಿ, ಆದಷ್ಟು ಬೇಗ ಈಗ ನಮಗೂ ಏಜ್ ಆಗಕತ್ತೇವ್ರಿ. ಆದಷ್ಟು ಬೇಗ ಗೌರ್ಮೆಂಟ್ ಇದು ಸ್ವಲ್ಪ ಸೀರಿಯಸ್ ತಗೊಂಡ್ ಜಲ್ದಿ ಕಾಲ್ಫಾರ್ಮ್ ಮಾಡ್ಬೇಕು. ನಮ್ದು ನಾವು ಒಂದು ಬಹಳ ಈಗ ಮನ್ಯಾಗ ಫ್ಯಾಮಿಲಿ ಮೇಲೆ ಬಹಳ ಪ್ರೆಷರ್ ಐತಿ. ಈಗ ನಾವು ಬಂದ್ 2-3 ವರ್ಷ ಆಯ್ತು. ಈಗ ಮನೆಯವ್ರ ನಮ್ಮ ಮೇಲೆ ನಂಬಿಕೆ ಇಟ್ಟು ಕಳಿಸಿರ್ತಾರ. ಇಷ್ಟು ವರ್ಷ ಆಯ್ತು, ಟೈಮ್ ಆಯ್ತು, ಏಜ್ ಆಯ್ತು. ಆದಷ್ಟು ಬೇಗ ಗೌರ್ಮೆಂಟ್ ಕಾಲ್ಫಾರ್ಮ್ ಮಾಡಿ ನಾವು ಜಾಬ್ ತಗೊಳೋ ತರ ಆಗ್ಲಿ ಅಷ್ಟೇ ನಾನು ಬೇಡ್ಕೊಳ್ಳೋದು. ನೋಡ್ರಿ, ರೂಮ್ ರೆಂಟ್, ಲೈಬ್ರರಿ ಫೀಸ್, ಮೆಸ್ ಫೀಸ್ ಇದು ಕಾಮನ್ ಆಗಿ ಎಲ್ರಿಗೂ ಇದ್ದದ. ಇದನ್ನ ಬಿಟ್ಟ ಹೆಚ್ಚಿನ ಅಮೌಂಟ್ ಅಥವಾ ಜಾಸ್ತಿ ಖರ್ಚನ್ನ ಎದಕ್ ಮಾಡ್ತಾರ ನೋಡೋಣ ಬರ್ರಿ ಅಣ್ಣ. ರೂಮ್ ಫೀಸ್, ಲೈಬ್ರರಿ ಫೀಸ್, ಮೆಸ್ ಫೀಸ್ ಬಿಟ್ಟ ಇಲ್ಲಿ ಖರ್ಚು ನಿಮ್ಗ ಸ್ಪರ್ಧಾರ್ಥಿಯಾಗಿ ಯಾವ್ದೇ ಅದಕ್ಕೆ ಆಕತಿ? ಇನ್ನು ಮ್ಯಾಗಝಿನ್ಸ್, ಕ್ಲಾಸ್ ತಗೊಂಡಿವಿ, ಆನ್ಲೈನ್ ಕ್ಲಾಸ್. ಈ ಮೆಸ್ ಊಟ ಬಿಟ್ಟ ಹೊರಗ್ ತಿನ್ನೋದು ಕಾಮನ್ ಆಗಿರ್ತೈತಿ. ಸೊ ಇದು ಮೆಸ್ದ ಊಟದ ಬಿಟ್ಟ ಮಂತ್ಲಿ ಖರ್ಚ ಹೊರಗ್ ತಿನ್ನಾಕ ನಿಮ್ ಪ್ರಕಾರ ಎಷ್ಟ್ ಆಗ್ತಿರ್ಬೋದು ನಿಮ್ದು? ನನಗ್ ಮೇ ಬಿ ಒಂದ್ 1,000 ರೂಪೀಸ್ ಅದಕ್ಕೆ ಸ್ಪೆಂಡ್ ಮಾಡ್ರೋ. ನಾನು ಒಂದ್ ಎಗ್ ರೈಸ್ ಆಗ್ಲಿ, ಲೈಕ್ ಔಟ್ಸೈಡ್ ಜಂಕ್ ಫುಡ್ ಗೆ ಇದ್ ಮಾಡ್ತೀನಿ ನಾನು. ಸೊ ಅಷ್ಟೇ ಬ್ರೋ. ಹೊರಗಡೆ ಅಂದ್ರೆ ಚಿಕನ್, ನಾನ್ ವೆಜ್ ಗೆ, ಅದ್ರ ಬಿಟ್ಟು ಏನಿಲ್ಲ. ನೋಡ್ರಿ, ಒಂದ್ ಮಂತಿಗೆ ಮೆಸ್ ಪಿಜ್ಜಾ ಇಲ್ಲಿ 2,500 ತನ ಐತಿ. ಇವ್ರ ಎಕ್ಸ್ಟ್ರಾ ಅಮೌಂಟ್ ಅನ್ನ 1,000 ರೂಪಾಯಿ ತನಕ ಖರ್ಚು ಮಾಡ್ತಾರಂತ. ಅಲ್ಲಿಗೆ ನೋಡಿದ್ರೆ ಊಟಕ್ಕೆ 3,500 ರೂಪಾಯಿ ಖರ್ಚು ಮಾಡಿದಂಗ ಆಯ್ತು. ಇನ್ನ ಈ ಅಣ್ಣಗಳ ಮ್ಯಾಗಝಿನ್ ಗೆ, ಜೆರಾಕ್ಸ್ ಗೆ ಅಂತ ಖರ್ಚು ಮಾಡಿದ್ರು. ಒಂದ್ ಮ್ಯಾಗಝಿನ್ ಪಿಜ್ಜಾ 60 ರೂಪಾಯಿ ಇರ್ತೈತಿ. ಇನ್ನು ಜೆರಾಕ್ಸ್ ಎಲ್ಲ ಲೆಕ್ಕ ಹಾಕಿದ್ರೆ 200-300 ಆಗ್ತೈತಿ. ಅಲ್ಲಿಗೆ ಒಂದು ನೋಡಕತ್ತ ರೌಂಡ್ ಫಿಗರ್ ಆಗಿ ಒಂದು 500 ರೂಪಾಯಿ ಆಕೈತಿ. 500 ರೂಪಾಯಿ ಆದ ಎಕ್ಸ್ಟ್ರಾ ಊಟದ ಖರ್ಚು 1,000 ರೂಪಾಯಿ. ಇನ್ನ ಈ ಅಣ್ಣಾರ ಟೀ ಖರ್ಚು ಕೇಳೋಣ. ಅಣ್ಣ ಒಂದು ಟೀಗೆ ಒಂದು ಮಂತ್ಲಿ ಎಷ್ಟು ಖರ್ಚು ಮಾಡ್ತೀರಿ ನೀವು? ಡೈಲಿ 3 ಟೈಮ್ ಟೀನೇ ಕುಡಿತೀನಿ ನಾನು. ಡೈಲಿ 3 ಟೈಮ್ 5 ರೂಪಾಯಿ ಹಿಡ್ಕೊಂಡ್ರು 15 ರೂಪಾಯಿ. 7 ರೂಪಾಯಿ ಟೀ ಇವಾಗ 7 ರೂಪಾಯಿ. ಓ ಸಾರಿ, 7 ರೂಪಾಯಿ ಅಂತ ಊಟ ಮಾಡಕ 1,000 ರೂಪಾಯಿ. ಇನ್ನ ಜೆರಾಕ್ಸ್ ಪೀಸಸ್ ಒಂದು 500 ರೂಪಾಯಿ. ಈದ್ ಫೀಸ್ ಏನೈತಲ್ಲ, ಈ ಎಕ್ಸ್ಟ್ರಾ 5,000 ರೂಪಾಯಿ ಮ್ಯಾಲ ಆಗೋದು. ಅಂದ್ರೆ ಅಲ್ಲಿಗೆ ಬರಾಕತ್ರ ಅಣ್ಣ ಎಷ್ಟ್ ಆಕೈತಿ ನಿಮ್ ಪ್ರಕಾರ? ಒಂದು ಓವರ್ ಅಲ್ಲ 7,500 ರೂಪಾಯಿ ಆಕೈತಿ. ನೋಡ್ರಿ ಇವಾಗ ಅಣ್ಣ ಎಷ್ಟು ವರ್ಷ ಐತ್ರಿ ನೀವು ಬಂದ್ ಒಂದ್ ಅಂದಾಜ್ ಇಲ್ಲಿ ಧಾರವಾಡಕ್ಕ?
ಬ್ರೋ ನಾ ಬಂದ್ 2021 ದಾಗ ಬಂದೀನಿ. ಹಾ. PUC ಮುಗಿದ ತಕ್ಷಣ ಬಂದಿನಿ ನಾನು. ಹಾ. ಅದಾದ್ಮೇಲೆ ಒಳ್ಳೆ ನನ್ಗೆ ಇದು PC ಅದು ಕ್ಲಿಕ್ ಆದ್ಮೇಲೆ ಹಾ. ರಿಟರ್ನ್ ಹೋಗಿದ್ದೆ. ಹಾ. ಡಿಗ್ರಿ ಎಕ್ಸ್ಟರ್ನಲ್ ಮಾಡ್ಕೊಂಡಿದ್ ನಾನು. ಹಾ. ಸೊ ಅದಾದ ನಂತರ ಇದು ಕಂಪ್ಲೀಟ್ ಮಾಡ್ಕೊಂಡು ಈಗ ಬಂದು ಹಾ. ಲಾಸ್ಟ್ ಇಯರ್ May 10 ಗೆ ಬಂದಿನಿ ನಾನು. ಸೊ ಇವಾಗ ಈ May 10 ಗೆ ಬಂದ್ 1 year ಆಯ್ತು ವಾಪಸ್ ಧಾರವಾಡಕ್ಕೆ ಬಂದು. ಹಾ. ಸೊ ನನ್ ಪ್ರಕಾರ ನಾನು ಧಾರವಾಡಕ್ಕೆ ಬಂದು ಒಂದು 3 to 4 years ನನ್ ಲೆಕ್ಕ. ಅಣ್ಣ ನಿಮ್ದ್ರಿ 2 years ಆಯ್ತು. 2 years ಆಯ್ತ್ರಿ. ನೋಡ್ರಿ 7,000 ಅಂದ್ರ ಒಂದು ಅರೌಂಡ್ ಒಂದು 80,000 ರೂಪಾಯಿ ಪರ್ ಇಯರ್ 80,000 ರೂಪಾಯಿ ಖರ್ಚು ಹಿಡ್ಕೊಂಡ್ರು 2 ರಿಂದ 3 ವರ್ಷ ಆಯ್ತು ಬಂದ್ ಇವಾಗ 2-3 ಲಕ್ಷ ರೂಪಾಯಿ ಖರ್ಚಾಯ್ತು. 2-3 ಲಕ್ಷ ರೂಪಾಯಿ ಮನ್ಯಾಗ ಹಾಕ್ತಾರಂದ್ರ ಎಷ್ಟ್ರ ಮಟ್ಟಿಗೆ ಕಷ್ಟ ಆಗ್ತಿರ್ಬೋದು. ಈ ಸ್ಪರ್ಧಾರ್ಥಿ ಜೀವನದಾಗ ಟೀ ಅನ್ನೋದು ಒಂದ್ ಅದ್ಭುತ ಒಂದ್ ಆದ್ಬಿಟ್ಟೆ. ನಮ್ ಕೈಯಾಗ ಬುಕ್ ಪೆನ್ ಎಷ್ಟು ಹಿಡಿತೀವಲ್ಲ ಅಷ್ಟ ಟೀ ಗ್ಲಾಸ್ ಕೂಡ ಹಿಡಿತೀವಿ. ಟೀಗೆ ಅವ್ರು ಹೇಳಿದ ಪ್ರಕಾರ 6 ರೂಪಾಯಿ 7 ರೂಪಾಯಿ ಖರ್ಚಾಕತ್ತೆ ಅಂತ ಹೇಳಿ. ಸೊ ಇವಾಗ ಇಲ್ಲಿ ನಾವು ಸಪ್ತಾಪುರದಾಗಿರುವಂತ ಧರ್ನಿ ಜ್ಯೂಸ್ ಶಾಪ್ ಬಂದಿದೀವಿ. ಇಲ್ಲಿ ಅವ್ರ ಬೈದಿಂದ ಕೇಳೋನು ಒಂದ್ ಟೀಗೆ ಎಷ್ಟು ರೂಪಾಯಿ ಐತೆ ಅಂತೇಳಿ. ಅಣ್ಣ ನಮಸ್ತೆ ಅಣ್ಣ, ನಿಮ್ ಟೀ ಶಾಪ್ ಒಳಗ ಒಂದು ಟೀಗೆ ಎಷ್ಟು ರೂಪಾಯಿ ಐತನ? ಇವ್ರ ಶಾಪ್ ಒಳಗ ಒಂದು ಟೀಗೆ 7 ರೂಪಾಯಿ ಐತೆ ಅಂತೇಳಿ. ಒಂದು ಅರೌಂಡ್ ಒಂದು ದಿನಕ್ಕೆ ಎರಡು ಸಲ ಆದ್ರೂ ಟೀ ಕುಡಿತೀವಿ. 7 ರೂಪಾಯಿ ಅಂದ್ರೆ 14 ರೂಪಾಯಿ. ಅಲ್ಲಿಗೆ 10 ದಿನಕ್ಕೆ 140 ರೂಪಾಯಿ ಬರೀ ಟೀಗೆ ಹೋಗೈತಿ. ಅಡ್ಡಿ ಇಲ್ಲ, ನಾವು ಒಂದು ಟೀ ಕುಡಿನು ಆಮೇಲೆ ಮಾತಾಡೋಣ. ಅಣ್ಣ ಒಂದು ಟೀ ಕೊಡೋಣ. ನೋಡ್ರಿ ಇವಾಗ ನಾವು ಟೀ ಶಾಪ್ದವ್ರಿಗೆ ಏನು ಅನ್ನಕ್ಕೆ ಬರಂಗಿಲ್ಲ. LPG ರೇಟ್ ಇವಾಗ ಎಷ್ಟಾಗೈತಿ ನಿಮಗೂ ಗೊತ್ತೈತಿ. ಮೊದಲೆಲ್ಲ 5 ರೂಪಾಯಿಗೆ ಸಿಗ್ತಿತ್ತು, ಇವಾಗ ಅಮೌಂಟ್ ಜಾಸ್ತಿ ಆಗೈತೆ ಅಂತ ಅವರು ಕೂಡ 7 ರೂಪಾಯಿ ಮಾಡ್ಯಾರು. ಹೋಪ್ ಇದು ಕಡಿಮೆ ಆಗಬೇಕು, ಯಾಕಂದ್ರೆ ಇದು ಕಡಿಮೆ ಆಯ್ತಂದ್ರೆ ಭಾಳ ಉಳಿತಾಯ ಆಕೈತಿ. ನಮ್ ಧಾರವಾಡದಾಗ ಸ್ಪರ್ಧಾರ್ಥಿಗಳು ಟೀಗೆ ಹೆಚ್ಚು ಖರ್ಚು ಮಾಡ್ತಾರ ಅಥವಾ ಬುಕ್ಸ್ ಹೆಚ್ಚು ಖರ್ಚು ಮಾಡ್ತಾರ? ಸ್ಪರ್ಧಾರ್ಥಿಗಳ ಬಾಯದಿಂದ ಕೇಳೋನು. ಈ ಬುಕ್ಸ್ ಹೆಚ್ಚು ಖರ್ಚು ಮಾಡತ್ತಾರ ಅಥವಾ ಟೀ ಕುಡಿಯಕ್ಕೆ ಹೆಚ್ಚು ಖರ್ಚು ಮಾಡತ್ತಾರೆ? ಟೀಗ್ ಏನೇ ಇಲ್ಲ ಅಂದ್ರೂ ಒಂದ್ ತಿಂಗಳಿಗೆ 400 ರಿಂದ 500 ರೂಪಾಯಿ ಖರ್ಚು ಮಾಡ್ತೀನಿ. ಬುಕ್ಕಿಗೆ ಒಂದು 800 ಖರ್ಚಾಗುತ್ತೆ. ಜಾಸ್ತಿ ಬುಕ್ಕಿಗೆ ಖರ್ಚು ಮಾಡ್ತೀನಿ. ಸಾಕ ಊಟಕ್ಕೆ ಒಂದೇ ಕಡಿಮೆ ಆಗುತ್ತೆ. ಮೆಸ್ ಅದ ಊಟ ಬಿಟ್ಟ ಹೊರಗೆ ಕೂಡ ಎಷ್ಟೋ ಜನ ಊಟ ಮಾಡ್ತಾರ ಅಂತೇಳಿ. ಸೊ ಇಲ್ಲಿ ಅಣ್ಣಗಳ ನಾಷ್ಟ ಮಾಡತ್ತಾರು. ಸೊ ಇವರ ಮೆಸ್ ಊಟ ಬಿಟ್ಟ ಒಂದು ತಿಂಗಳಿಗೆ ನಾಷ್ಟಕ್ಕಾಗಿರ್ಬೋದು ಅಥವಾ ಬೇರೆ ಊಟಕ್ಕೋಸ್ಕರ ಎಷ್ಟು ಖರ್ಚು ಮಾಡಬಹುದು ಅಂತೇಳಿ ಅವ್ರ ಬೈದಿಂದ ಕೇಳೋನು. ಅಣ್ಣ ಮೆಸ್ಗೆ ಮಂತ್ಲಿ ಒಂದು 2,500 ತನಕ ಇರ್ತೈತಿ. ನೀವು ಮೆಸ್ ಬಿಟ್ಟ ಹೊರಗಡೆ ಊಟ ಮಾಡಿ ಎಷ್ಟುವರೆಗೂ ಮಂತ್ಲಿ ಖರ್ಚು ಮಾಡ್ತೀರಿ ಅಣ್ಣ? 1000 ಬರ್ತೈತೆ ಎಷ್ಟು? 1,000 ರೂಪಾಯಿ. ನೋಡ್ರಿ ಮೆಸ್ ಊಟಕ್ಕ 2,600 ರೂಪಾಯಿ ವರ್ಗೂ ಐತಿ. ಇವಾಗ ಹೊರಗೆ ತಿನ್ನಾಕ ಎಷ್ಟೋ ಜನ ಕೇಳಿದೆ ನಾನು ಇವಾಗ ಆಲ್ರೆಡಿ ಎಲ್ರು 500 ದಿಂದ 1,000 ರೂಪಾಯಿ ತಂದ್ರು. ಯಾಕಂದ್ರ ಇಲ್ಲಿ ಧಾರವಾಡದಾಗ ಮಂತ್ಲಿ ಮೆಸ್ದಾಗ ಊಟ ಮಾಡ್ಕೊಂತ ಇರಕ್ ಆಗಂಗಿಲ್ಲ. ಯಾಕಂದ್ರ ಟೇಸ್ಟ್ ಅಂದ್ರ ಎಲ್ಲಾ ಕಡೆ ಭಾಳ ಅಂದ್ರ ಭಾಳ ಕಡಿಮೆ ಇರ್ತೈತಿ ಟೇಸ್ಟ್. ಅದಲ್ದನ ಮೆಸ್ ಊಟ ತಿಂದವ್ರಿಗೆ ಗೊತ್ತಿರ್ತೈತಿ ಅದ್ರ ಫೀಲ್ ಹೆಂಗಿರ್ತೈತಿ. ಸೊ ಅದಕ್ಕ ನ್ಯಾಲ್ಗಿ ರುಚಿ ಬೇರೆ ಬೇರೆ ಕೇಳ್ತೈತಿ. ಅದಕ್ಕ ಮಂತ್ಲಿ ಏನಿಲ್ಲ ಅಂದ್ರೂ ನಾನಷ್ಟ ಅಲ್ಲ, ಪ್ರತಿ ಒಬ್ರು 500 ದಿಂದ 1,000 ರೂಪಾಯಿ ವರ್ಗೂ ಖರ್ಚು ಮಾಡ್ತಾರ. ಇದು ಮ್ಯಾಗ್ನೆಟ್ ಇದ್ದಂಗ ಆಗೈತಿ ಇಲ್ಲಿ ಧಾರವಾಡದಾಗ. ನಾವ ಜಯನಗರ ಸಪ್ತಾಪುರದ ಹಿಡ್ಕೊಂಡು ಶ್ರೀನಗರ ವರೆಗೂ ಬಂದ್ವಿ. ಆದ್ರ ನಮ್ಮ ಹೆಣ್ಮಕ್ಳು ಯಾರು ಕೂಡ ವಿಡಿಯೋದಾಗ ಬರಕ್ ಇಷ್ಟ ಪಡ್ತಿಲ್ಲ. ಕಾಲೇಜ್ ಸ್ಟೂಡೆಂಟ್ಸ್ ಆದ್ರೆ ಯಾರೋ ಬರ್ತಿದ್ರಿ ಏನೋ, ಬಟ್ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಯಾರು ಕೂಡ ವಿಡಿಯೋದಾಗ ಬರಕ್ ಆಗ್ತಿಲ್ಲ. ಸೊ ಏನಿಲ್ಲ ಅಂದ್ರೂ ಗರ್ಲ್ಸ್ ಖರ್ಚು ಕೂಡ ಅರೌಂಡ್ 5 ರಿಂದ 7,000 ರೂಪಾಯಿ ಈ ರೇಂಜ್ ದಾಗ ಇದ್ದೇ ಇರ್ತೈತಿ. ಸೊ ನೋಡಿದ್ರಲ್ಲ, ನಮ್ ಧಾರವಾಡದಾಗ ಸ್ಪರ್ಧಾರ್ಥಿಗಳಿಗೆ ಪ್ರತಿ ತಿಂಗಳ ಆಗೋ ಖರ್ಚ 5,000 ದಿಂದ 8,000 ವರೆಗೂ. ನೋಡ್ರಿ, ನಾ ಈ ಒಂದು ವಿಡಿಯೋದಾಗ ತಿಳಿಸುವಂತ ಪ್ರಯತ್ನ ಏನ್ ಮಾಡೀನಿ ಅಂದ್ರ ಎಷ್ಟುವರೆಗೂ ಖರ್ಚಾಕತಿ ಅಂತ ಅಷ್ಟ ಅಲ್ಲ, ಇದರಿಂದಾಗಿ ನಮ್ಮ ಸ್ಪರ್ಧಾರ್ಥಿಗಳಿಗೆ ಮತ್ತೆ ಪೇರೆಂಟ್ಸ್ ಗಳಿಗೆ ಎಷ್ಟರ ಮಟ್ಟಿಗೆ ಕಷ್ಟ ಆಗತೈತಿ. ಸೊ ದಯವಿಟ್ಟು ನೀವು ಸರ್ಕಾರದವರು ಆದಷ್ಟು ಬೇಗ ನೋಟಿಫಿಕೇಶನ್ ಗಳು ಮಾಡ್ತಾ ಇದ್ರ ಈ ಹರಿಯುವ ನೀರ್ ಇದ್ದಂಗ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗ್ತಾ ಇರ್ತೈತಿ. ಇದು ಕೇವಲ ಧಾರವಾಡ ಪರಿಸ್ಥಿತಿ ಆಯ್ತು. ಇನ್ನು ವಿಜಯಪುರದಾಗ ಬೆಂಗಳೂರದಾಗ ಎಷ್ಟರ ಮಟ್ಟಿಗೆ ಖರ್ಚು ಹಾಕಿರ್ಬೋದು ನೀವೇ ಯೋಚನೆ ಮಾಡ್ರಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ದಯವಿಟ್ಟು ಲೈಕ್ ಮಾಡ್ರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೊಂದು ವಿಡಿಯೋದಾಗ ಮತ್ತೆ ಸಿಗೋಣ. ಧನ್ಯವಾದಗಳು.